ರಾಜೀವ್ ಗಾಂಧಿಯವರು ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ನನಗೆ ಸಾಕಷ್ಟು ಒಂದು ಆಶೀರ್ವಾದವನ್ನು ಮಾಡಿದಂತಹ ಒಬ್ಬ ವ್ಯಕ್ತಿ ರಾಜೀವ್ ಗಾಂಧಿ. ವೀರೇಂದ್ರ ಪಾಟೀಲ್ ಅವರು ನನ್ನನ್ನು ಕರೆದು ರಾಜೀವ್ ಗಾಂಧಿಯವರ ಒಂದು ಆದೇಶದ ಮೇರೆಗೆ ನನಗೆ ಮಂತ್ರಿ ಮಾಡಿಕೊಟ್ರು. ರಾಜೀವ್ ಗಾಂಧಿಯವರು ಒಂದು ಮಾತು ಹೇಳ್ತಾ ಇದ್ದಾರೆ, ವಿ ಮಿಸ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ವಿ ಆರ್ ನಾಟ್ ಅಫೋರ್ಡ್ ಟು ಮಿಸ್ ದಿಸ್ ಎಲೆಕ್ಟ್ರಾನಿಕ್ ರೆವಲ್ಯೂಷನ್ ಎಂಬ ಮಾತನ್ನು ನಮಗೆಲ್ಲ ಹೇಳಿದ್ರು. ಬಹುಶಃ ಹೇಳುವುದಾದ್ರೆ ಯಾರೂ ಕಾಂಗ್ರೆಸ್ ಅಲ್ಲಿ ಹೆಸರು ಹೇಳುವಂತ ನಾಯಕರೇ ಇರಲಿಲ್ಲ. ಇಂದಿರಾ ಗಾಂಧಿ ಅವರು ಸಂಪೂರ್ಣವಾಗಿ ಬೆಂಬಲವನ್ನ ದೇವರಾಜ ಕೊಟ್ಟಿದ್ರು. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರ ಇರುವಾಗ, ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅಧಿಕಾರ ಇರುವಾಗ ಜನಸಾಮಾನ್ಯರಿಗೋಸ್ಕರವಾಗಿ ಯಾವಾಗಲೂ ಕೆಲಸ ಮಾಡಿಕೊಂಡು ಬಂದಿದ್ದೀವಿ. ನಾವು ಕಾಂಗ್ರೆಸ್ಸಿಗರು ಅಧಿಕಾರಕ್ಕೋಸ್ಕರ ಬಂದವರಲ್ಲ, ನಾವು ಜನರಿಗೋಸ್ಕರ ಬಂದವರು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ KJ ಜಾರ್ಜ್ ಸಾಹೇಬರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತೇನೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು. ಇಂದಿನ ಈ ಸಭೆಗೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದ ಹರಿಪ್ರಸಾದ್ ಅವರೇ, ಬಹುಶಃ ಇವತ್ತು ಕರ್ನಾಟಕ ರಾಜ್ಯದ ರಾಜಕೀಯ ಚರಿತ್ರೆಯಲ್ಲಿ ಇಬ್ಬರು ಯುವ ಕಾಂಗ್ರೆಸ್ ನಾಯಕರುಗಳಾಗಿ ಬೆಳೆದು ಒಬ್ಬರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಇನ್ನೊಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಬಹುಶಃ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಸಮೇತ ಸ್ಫೂರ್ತಿ ತಂದಂಥ ಒಂದು ಸಂದರ್ಭ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆ ಮೇಲಿರತಕ್ಕಂತೆಲ್ಲ ನನ್ನ ಸಚಿವ ಸಹೋದರಿಗಳೇ, ಹಿರಿಯ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ, ಎಲ್ಲ ಘಟಕದ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಾಯಕರುಗಳೇ, ಎಲ್ಲ ಬಂದಿರತಕ್ಕಂಥ ಕಾಂಗ್ರೆಸ್ಸಿನ ಕುಟುಂಬದ ಎಲ್ಲ ಸದಸ್ಯರುಗಳೇ, ಸಾರ್ವಜನಿಕ ಬಂಧುಗಳೇ, ಮಾಧ್ಯಮದ ಮಿತ್ರರುಗಳು, ಬಹುಶಃ ಇವತ್ತು ನನಗಂತೂ ಭಾಳಷ್ಟು ಸಂತಸ ತರುವ ದಿವಸ. ಇಬ್ಬರು ನಾಯಕರು, ಅದರಲ್ಲಿಯೂ ರಾಜೀವ್ ಗಾಂಧಿಯವರು ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ನನಗೆ ಸಾಕಷ್ಟು ಒಂದು ಆಶೀರ್ವಾದವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ರಾಜೀವ್ ಗಾಂಧಿಯವರು. ಅವ್ರ ಕಾಲದಲ್ಲೇ ನನಗೆ MLA ಟಿಕೆಟ್ ಕೊಟ್ಟರು, ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಮಾಡಿದರು. ಬಹುಶಃ ನಾನು ಯಾರ ಹತ್ರ ಹೋಗಿ ಮಂತ್ರಿಯಾಗಿ ಮಾಡಲಿಲ್ಲ, ಮಂತ್ರಿ ಮಾಡಿದ್ದು ಕೇಳಿರಲಿಲ್ಲ. ವೀರೇಂದ್ರ ಪಾಟೀಲ್ ಅವರು ನನ್ನನ್ನು ಕರೆದು ರಾಜೀವ್ ಗಾಂಧಿಯವರ ಒಂದು ಆದೇಶದ ಮೇರೆಗೆ ನನಗೆ ಮಂತ್ರಿ ಮಾಡಿಕೊಟ್ರು. ಈ ಸಂದರ್ಭದಲ್ಲಿ ನಾನು ಅವರನ್ನು ನಡೆಸ್ತಾ ಇದ್ದೀನಿ. ಬಹುಶಃ ನಮ್ಮ ರಾಷ್ಟ್ರದಲ್ಲಿ ಇವತ್ತು ಏನಾದರೂ ಈ ಟೆಕ್ನಾಲಜಿಕಲ್ ಕ್ರಾಂತಿ ಆಗಬೇಕಾದ್ರೆ ಅದಕ್ಕೆ ಕಾರಣಭೂತರು ರಾಜೀವ್ ಗಾಂಧಿ ಎಂಬುದಾಗಿ ನನಗೆ ವೈಯಕ್ತಿಕವಾಗಿ ಗೊತ್ತಿದೆ. ಆ ಸಂದರ್ಭದಲ್ಲಿ ನ್ಯಾಷನಲ್ ಕೌನ್ಸಿಲ್ ಮೀಟಿಂಗಲ್ಲಿ ರಾಜೀವ್ ಗಾಂಧಿಯವರು ಒಂದು ಮಾತು ಹೇಳ್ತಾ ಇದ್ದರು, ವಿ ಮಿಸ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ವಿ ಆರ್ ನಾಟ್ ಅಫೋರ್ಡ್ ಟು ಮಿಸ್ ದಿಸ್ ಎಲೆಕ್ಟ್ರಾನಿಕ್ ರೆವಲ್ಯೂಷನ್ ಎಂಬ ಮಾತನ್ನು ನಮಗೆಲ್ಲ ಹೇಳಿದರು. ಅವರು ಇನ್ನೊಂದು ಮಾತು ಹೇಳಿದರು, ನಾವು ಯಾರು ಯುವ ಕಾಂಗ್ರೆಸ್ಸಿಗರಿದ್ದಾರೆ ನಾವು ಅಧಿಕಾರಕ್ಕಾಗಿ ಅದರ ಹಿಂದೆ ಹೋಗಬಾರ್ದು, ಜನಸೇವೆ ಮಾಡಬೇಕೆಂಬ ಮಾತನ್ನು ಸಮೇತ ಅವರು ಹೇಳಿದರು. ಬಹುಶಃ ಈ ಸಂದರ್ಭದಲ್ಲಿ ಏನಾದರೂ ನಮ್ಮ ರಾಷ್ಟ್ರ ಇವತ್ತು ಇಡೀ ಪ್ರಪಂಚದಲ್ಲಿ 3ನೇ ಅಥವಾ 4ನೇ ಸ್ಥಾನದಲ್ಲಿ ಇರಬೇಕಾದ್ರೆ ಅದಕ್ಕೆ ಯಾವ ರೀತಿಯಲ್ಲಿ ಪಂಡಿತ್ ಜವಾಹರ್ಲಾಲ್ ಅವರು ಕಾರಣಭೂತರೋ ಅದೇ ರೀತಿಯಲ್ಲಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಎಂಬ ಮಾತನ್ನು ಹೇಳಿ, ನಂತರ ಇಂದಿರಾ ಗಾಂಧಿಯವರು ಇಡೀ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲಿ ಪ್ರಬಲವಾಗಿ ಕಟ್ಟುವಂಥ ಕೆಲಸವನ್ನು ಮಾಡಿ 20 ಅಂಶಗಳ ಕಾರ್ಯಕ್ರಮಗಳು ಕೊಡೋದ್ರ ಮೂಲಕ ಬಹುಶಃ ಇಂದಿರಾ ಗಾಂಧಿಯವರು ಇಡೀ ಭಾರತ ದೇಶದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದರು. ಅದೇ ರೀತಿಯಲ್ಲಿ ನಮ್ಮ ಸಂಜಯ್ ಗಾಂಧಿಯವರು ಯುವಕರಾಗಿ, ಬಹುಶಃ ನಾನು ಹರಿಪ್ರಸಾದ್ ಅವರೆಲ್ಲ ಯೂತ್ ಕಾಂಗ್ರೆಸ್ಸಿಗೆ ಬರಬೇಕಾದ್ರೆ ಸಂಜಯ್ ಗಾಂಧಿಯವ್ರ ಕಾಲದಲ್ಲಿ ಬಂದರು. ಬಹುಶಃ ಅವರು ಇನ್ನೂ ಯುವಕರಾಗಿರುವಾಗಲೇ ಪ್ಲೇನ್ ಆಕ್ಸಿಡೆಂಟಲ್ಲಿ ತೀರಿ ಹೋದರು. ತದನಂತರ ರಾಜಕೀಯದ ಯಾವುದೇ ಅಪೇಕ್ಷೆ ಇಲ್ಲದೆ ತಾನು ಪೈಲಟ್ ಆಗಿ ತನ್ನ ಕೆಲಸವನ್ನು ಮಾಡಿಕೊಂಡು ತಮ್ಮ ತಾಯಿ ಪ್ರಧಾನಿ ಆದರೂ ಸಮೇತ ಯಾವುದೇ ರಾಜಕೀಯದ ಅಭಿಲಾಷೆಯನ್ನು ಹೊಂದದ ರಾಜೀವ್ ಗಾಂಧಿಯವರು ಎಲ್ಲ ಕಾಂಗ್ರೆಸ್ಸಿಗರ ಒತ್ತಡದಿಂದ ಈ ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಭವಿಷ್ಯವನ್ನು ಕೊಡಬೇಕೆಂಬುದಾಗಿ ಹೇಳಿ ಪ್ರತಿಯೊಬ್ಬರು ಕೇಳ್ಕೊಂಡ ಮೇರೆಗೆ ಬಹುಶಃ ಅವರು ಇವತ್ತು ಆ ಸಂದರ್ಭದಲ್ಲಿ ನಮ್ಮ ರಾಜಕೀಯಕ್ಕೆ ಬಂದರು. ನಾವು ಮರೀಲಿಕ್ಕೆ ಆಗೋದಿಲ್ಲ. 1980ರಲ್ಲಿ ನಮ್ಮ
ಯೂತ್ ಕಾಂಗ್ರೆಸ್ಸಿನ ಪ್ಲೀನರಿ ಸೆಷನು ಇಲ್ಲಿ ಬೆಂಗಳೂರಲ್ಲಿ ಆಯಿತು. ನಾನು ಹರಿಪ್ರಸಾದ್ ಅವರು ಎಲ್ಲ ನಾವು ಯುವ ಕಾಂಗ್ರೆಸ್ಸಲ್ಲಿದ್ದರು. ನಾವೇ ಆ ಯುವ ಕಾಂಗ್ರೆಸ್ಸನ್ನು ಮಾಡಿಸಿದ್ರು. ನಮ್ಮ ಗುಂಡೂರಾಯರು ಅಂದಿನ ಮುಖ್ಯಮಂತ್ರಿ, ಬಹುಶಃ ಹಿಸ್ಟರಿಯಲ್ಲಿ ಇರಕ್ಕಿಲ್ಲ. ಆ ಒಂದು ಏನು ಸಮಾರಂಭ ಇತ್ತು, ಸಮ್ಮೇಳನ ಇತ್ತು, ಅದಕ್ಕೋಸ್ಕರವಾಗಿ ನಮ್ಮ ಪ್ಯಾಲೇಸಲ್ಲಿ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಸಮೇತ ಕರೆದು ಅದು ಸಂಪೂರ್ಣವಾಗಿ ಅದು ಯಶಸ್ವಿಯಾಗಂಗೆ ಮಾಡಿ ರಾಜೀವ್ ಗಾಂಧಿಯವ್ರನ್ನ ರಾಜಕೀಯಕ್ಕೆ ಬರುವಂಥ ಒಂದು ಬರಮಾಡಿಕೊಳ್ಳುವಂಥ ಅವಕಾಶ ನಮ್ಮ ಯುವ ಕಾಂಗ್ರೆಸ್ಸಿಗರಿಗೆ ಮತ್ತು ಕರ್ನಾಟಕದವರಿಗೆ ಸಿಕ್ತೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬಹುಶಃ ಇವತ್ತು ನಾವು ರಾಜೀವ್ ಗಾಂಧಿಯವರನ್ನ ನಡೆಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮತ್ತೊಬ್ಬರು ನಮ್ಮ ಹಿರಿಯ ನಾಯಕರಾಗಿದ್ದ ದೇವರಾಜ ಅರಸು ಅವರು ಈ ರಾಜ್ಯದಲ್ಲಿ ಹಲವಾರು ವರ್ಷಗಳ ಕಾಲ ಅವರು ತಮ್ಮ ರಾಜಕೀಯದಲ್ಲಿ ತೊಡಗಿದರೂ ಸಮೇತ ಅವ್ರನ್ನ ನಿಜಲಿಂಗಪ್ಪನವರ ಮಂತ್ರಿಮಂಡಲದಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದ ಅವ್ರನ್ನ ಅವತ್ತು ಆ ಮಿನಿಸ್ಟ್ರಿಯಿಂದ ಇದನ್ನು ಕೈ ಬಿಟ್ಟಿದ್ದರು. ಶ್ರೀಮತಿ ಇಂದಿರಾ ಗಾಂಧಿಯವರು ಅವ್ರನ್ನ ಗುರುತಿಸಿ ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಗಿರಿಯನ್ನು ಕೊಟ್ಟು ಅವತ್ತು ಭವಿಷ್ಯ ಹೇಳೋದಾದರೆ ಯಾರೂ ಕಾಂಗ್ರೆಸ್ಸಲ್ಲಿ ಹೆಸರು ಹೇಳುವಂಥ ನಾಯಕರೇ ಇರಲಿಲ್ಲ. ಎಲ್ಲರೂ ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲರ ಜೊತೆಲಿ ಹೋಗಿ ಕಾಂಗ್ರೆಸ್ ಓದಲ್ಲಿದ್ದರು. ಆ ಸಂದರ್ಭದಲ್ಲಿ ದೇವರಾಜ ಅರಸು ಅವರು ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋಗಿ ಯುವಕರನ್ನ ಗುರುತಿಸಿ ಆವತ್ತು ಅವ್ರನ್ನ ತರಿಸಿ ಆವತ್ತು ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಮಾಡುವಂಥ ಕೆಲಸ ಇಂದಿರಾ ಗಾಂಧಿಯವರ ನಾಯಕತ್ವದಲ್ಲಿ ದೇವರಾಜ ಅರಸರು ಮಾಡಿದರು ಎಂಬ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಇಂದಿರಾ ಗಾಂಧಿಯವರು ಸಂಪೂರ್ಣವಾಗಿ ಬೆಂಬಲವನ್ನು ದೇವರಾಜ ಅರಸರಿಗೆ ಕೊಟ್ಟಿದ್ದರು. ದೇವರಾಜ ಅರಸು ಅವರು ಈ 20 ಅಂಶಗಳ ಕಾರ್ಯಕ್ರಮಗಳನ್ನು ನಮ್ಮ ಕರ್ನಾಟಕದಲ್ಲಿ ಜಾರಿಗೊಳಿಸೋದ್ರ ಮೂಲಕ ಅದೇ ರೀತಿಯಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು ಇಡೀ ಇದರಲ್ಲಿ ಕರ್ನಾಟಕದಲ್ಲಿ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಿಗಿಂತಲೂ ಚೆನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿದರು. ಬಹುಶಃ ಇವತ್ತು ಅವರು ಸಮೇತ ನಮ್ಮ ಕರ್ನಾಟಕದ ಅಭಿವೃದ್ಧಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಎಂಬ ಮಾತನ್ನು ಹೇಳ್ತಾ ಇದ್ದೀನಿ. ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರ ಇರುವಾಗ, ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅಧಿಕಾರ ಇರುವಾಗ ಜನಸಾಮಾನ್ಯರಿಗೋಸ್ಕರವಾಗಿ ಯಾವಾಗಲೂ ಕೆಲಸ ಮಾಡಿಕೊಂಡು ಬಂದಿದ್ದೀವಿ. ಇವತ್ತು BJP ಪಕ್ಷದವರು ಒಂದು ಮಾತು ಹೇಳ್ತಾರೆ, ಏನಂತ ಹೇಳ್ಬಿಟ್ರೆ ನಾವೇ ಎಲ್ಲ ಮಾಡಿದ್ದೀವಿ ಅಂದ್ಬಿಟ್ಟು. ಇವರು ಏನು ಮಾಡಲಿಲ್ಲ, ಇವರು ಬರೀ ಸುಳ್ಳು ಹೇಳೋದ್ರಲ್ಲಿ ನಿಪುಣರಾಗಿದ್ದಾರೆ. ಇವರು ಯಾವುದೇ ಇಲ್ಲ, 100 ಸುಳ್ಳನ್ನು 100 ಸತಿ ಹೇಳಿ, ಸುಳ್ಳನ್ನು 100 ಸತಿ ಹೇಳಿ ಅದನ್ನು ಸತ್ಯ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ಸಿಗರು ಅಧಿಕಾರಕ್ಕೋಸ್ಕರ ಬಂದವರಲ್ಲ, ನಾವು ಜನರಿಗೋಸ್ಕರ ಬಂದವರು. ನಮ್ಮ ಪಕ್ಷ ಹುಟ್ಟಿದಾಗಿನಿಂದ ಇಲ್ಲಿ ತನಕ ಯಾವ ತತ್ವ ಯಾವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದನ್ನೇ ಈಗಲೂ ಮಾಡ್ತಾ ಇದ್ದೀವಿ ಎಂಬ ಮಾತನ್ನು ಹೇಳಿ, ನಾವು ಕಾಂಗ್ರೆಸ್ ಪಕ್ಷದವರು ಯಾವುದಕ್ಕೂ ನಾವು ವಿಚಲಿತರಾಗಬೇಕಾಗಿಲ್ಲ. ಏನೇ ಬರಲಿ ಒಗ್ಗಟ್ಟಿದ್ದುಬಿಟ್ಟು ನಾವು ಫೇಸ್ ಮಾಡ್ತೀವಿ ಎಂಬ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಇವತ್ತು ಒಳ್ಳೆಯ ಆಡಳಿತ ನಡೀತಾ ಇದೆ. ಪಕ್ಷವನ್ನು ಸಮೇತ ಈ 28ನೇ ಚುನಾವಣೆಯಲ್ಲಿ ಗೆಲ್ಲಿಸುವಂಥ ಕೆಲಸ ಎಲ್ಲ ನಮ್ಮಲ್ಲಿ ಪ್ರತಿಯೊಬ್ಬರು ಅದರೊಂದು ಜವಾಬ್ದಾರಿ ತಗೋಬೇಕೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಹುಶಃ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಪ್ರಬಲ ಮಾಡಿ ಮತ್ತೆ ನಮ್ಮ ಮುಂದಿನ ಚುನಾವಣೆಯಲ್ಲಿ ಏನು ಸೋನಿಯಾ ಗಾಂಧಿಯವರು ನಮಗೆ ಮಾರ್ಗದರ್ಶನ ಕೊಟ್ಟು ಹೋಗಿದ್ದಾರೆ, ಬಹುಶಃ ಅದೇ ರೀತಿಯಲ್ಲಿ ಮತ್ತೆ ರಾಹುಲ್ ಗಾಂಧಿಯವ್ರನ್ನ ಪ್ರಧಾನಿ ಮಾಡುವ ವಿಚಾರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದಲೇ ಅದು ಪ್ರಾರಂಭ ಆಗಬೇಕು. ಹರಿಪ್ರಸಾದ್ ಅವರ ಮತ್ತು ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಆಗಬೇಕೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ಇಬ್ಬರು ನಾಯಕರುಗಳನ್ನ ನೆನೆಸಿ ಅವ್ರಿಗೆ ಹಾಕಿದಂಥ ಕಾರ್ಯಕ್ರಮ ನಾವು ಮುಂದೆ ತಗೊಂಡು ಹೋಗೋಣ ಅಂತ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ KJ ಜಾರ್ಜ್ ಸಾಹೇಬರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.